ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಯೂಟರ್ ಬಗ್ಗೆ ಚರ್ಚೆ ಮಾಡೋಣ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಬೇಸಿಕ್ ಕಂಪ್ಯೂಟರ್, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಕ್ಸಾಮ್ ಪರ್ಪಸ್. ಸಬ್ಜೆಕ್ಟ್ ಯಾವುದಪ್ಪ ಅಂತಂದ್ರೆ ಕಂಪ್ಯೂಟರ್. ಕಂಪ್ಯೂಟರ್ ನಾವು ಯಾವ್ಯಾವ ಬಗ್ಗೆ ತರಬೇತಿ ಕಲಿಯುತ್ತೇವೆ. ಆ ತರಬೇತಿ ಕಲಿಯುವುದಕ್ಕೆ ಮೊದಲು ನಾವು ಬುಕ್ಕನ್ನು ಓದಿ ನೆಕ್ಸ್ಟ್ ತರಬೇತಿಗೆ ಹಾಜರಾಗಬೇಕು. ಈಗಾಗಲೇ ಕೇಳಿರುವಂಥ ಪರೀಕ್ಷೆಗಳಲ್ಲಿ ಇವರು ನಾಲ್ಕು ಕೇಳಿದ್ದಾನೆ. ಎಲ್ಲ ಎಕ್ಸಾಮ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ ಕಂಪ್ಯೂಟರ್ ಬಗ್ಗೆ. ಒಂದೊಂದು ಚರ್ಚೆ ಮಾಡುತ್ತಾ ಹೋಗೋಣ ಸ್ನೇಹಿತರೆ. ALU ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್. ನೋಡಿ, ALU ಅಂದ್ರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಸ್ನೇಹಿತರೆ. ನೋಡಿ, ಸೆಕೆಂಡ್ ಒನ್ ನೋಡಿ ಸ್ನೇಹಿತರೆ, BCC ಲಾಂಗ್ ಫಾರ್ಮ್ ನೋಡಿ, ಬ್ಲೈಂಡ್ ಕಾರ್ಬನ್ ಕಾಪಿ. ನೋಡಿ, BCC ಲಾಂಗ್ ಫಾರ್ಮ್ ನೋಡಿ, ಬ್ಲೈಂಡ್ ಕಾರ್ಬನ್ ಕಾಪಿ. ನೋಡಿ, ನೆಕ್ಸ್ಟ್ CD ನೋಡಿ, ಕಾಂಪ್ಯಾಕ್ಟ್ ಡಿಸ್ಕ್. ನೆಕ್ಸ್ಟ್ ನೋಡಿ, CD ಇನ್ನೊಂದ್ಸರಿ ಹೇಳ್ತೀನಿ, ಕಾಂಪ್ಯಾಕ್ಟ್ ಡಿಸ್ಕ್. ನೆಕ್ಸ್ಟ್ ಫೋರ್ತ್ ಒನ್ ರೋಮ್. ಇದು ಆಲ್ರೆಡಿ ಭಾಳ ಸರಿ ಕೇಳಿದ್ರೆ ಸ್ನೇಹಿತರೆ ಎಕ್ಸಾಮ್ನಲ್ಲಿ, ರೀಡ್ ಓನ್ಲಿ ಮೆಮರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, CPU. ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳುವಂಥ CPU ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೋಡಿ ಸ್ನೇಹಿತರೆ, ಇವು ರಿಪೀಟ್ ಆಗಿವೆ ಸ್ನೇಹಿತರೆ, ನೀವು ನೋಡಿ. ನೆಕ್ಸ್ಟ್ ಸಿಕ್ಸ್ ಒನ್ HTML ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ನೋಡಿ ಸ್ನೇಹಿತರೆ, ಇದು ವಿಧಾನ ಸಪೋರ್ಟ್ನಲ್ಲಿ ಕೇಳಿದ್ದೇನೆ ಆಲ್ರೆಡಿ. ಈಗ HTML ಲಾಂಗ್ ಫಾರ್ಮ್ ಕೇಳಿದ್ದೇನೆ ಸ್ನೇಹಿತರೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 8 ನೋಡಿ ಸ್ನೇಹಿತರೆ, ಡಾಟ್ ಅಂತ ನೋಡಿ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ನೋಡಿ ಸ್ನೇಹಿತರೆ, ಡಾಟ್ ಆಲ್ರೆಡಿ ಕೇಳಿದ್ದೇನೆ ಸ್ನೇಹಿತರೆ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, DVD ಲಾಂಗ್ ಫಾರ್ಮ್ ಕೇಳಿದ್ದೇನೆ ಸ್ನೇಹಿತರೆ, DVD ಲಾಂಗ್ ಫಾರ್ಮ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಡಿಜಿಟಲ್ ವರ್ಸಟೈಲ್ ಡಿಸ್ಕ್ DVD ಲಾಂಗ್ ಫಾರ್ಮ್ ಸ್ನೇಹಿತರೆ. ನೆಕ್ಸ್ಟ್ 10th ಒನ್ ನೋಡಿ ಸ್ನೇಹಿತರೆ, ಗಿಪ್ ಅಂದ್ರೆ ನಾವು ಏನು ಫೋಟೋ ಗ್ಯಾಲರಿ ಅಂತದೋ ಅದಕ್ಕೆ ಗಿಪ್ ಅಂತ ಹೇಳ್ತೀವಿ. ಗಿಪ್ ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, ಗ್ರಾಫಿಕ್ಸ್ ಇಂಟರ್ಫೇಸ್ ಫಾರ್ಮ್ಯಾಟ್ ಸ್ನೇಹಿತರೆ. ಗಿಪ್ ಲಾಂಗ್ ಫಾರ್ಮ್ ಗ್ರಾಫಿಕ್ಸ್ ಇಂಟರ್ಫೇಸ್ ಫಾರ್ಮ್ಯಾಟ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಲಾಸ್ಟ್ ಒನ್ ನೋಡಿ ಸ್ನೇಹಿತರೆ, ಲಾಸ್ಟ್ ಒನ್ ಸಾರಿ 11th ಒನ್ ನೋಡಿ, GUI ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸ್ನೇಹಿತರೆ. ನೋಡಿ, GUI ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸ್ನೇಹಿತರೆ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ ಸ್ನೇಹಿತರೆ, LCD ಲಾಂಗ್ ಫಾರ್ಮ್ ಕೇಳಿದ್ರೆ ಸ್ನೇಹಿತರೆ, ಈಗಾಗಲೇ ವಿಧಾನ ಸಪೋರ್ಟ್ನಲ್ಲಿ ಕೇಳಿದ್ರೆ ಸ್ನೇಹಿತರೆ, ಮುಂದೆ ಬರುವ ವಿಧಾನ ಸಪೋರ್ಟ್ ಯಾವುದೇ ಎಕ್ಸಾಮ್ಗಳಲ್ಲಿ ನೀವು ರಿಪೀಟ್ ಆಗುತ್ತೆ ಸ್ನೇಹಿತರೆ, ನೋಡಿಕೊಳ್ಳಿ. ಈಗ LCD ಲಾಂಗ್ ಫಾರ್ಮ್ ನೋಡಿ ಸ್ನೇಹಿತರೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನೋಡಿ ಸ್ನೇಹಿತರೆ, LCD ಲಾಂಗ್ ಫಾರ್ಮ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನೋಡಿ ಸ್ನೇಹಿತರೆ, ಈಗಾಗಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆಗಳು ನೀವು ಮತ್ತೊಮ್ಮೆ ನೀವು ನೋಡಿಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಿಮಗೆ ಒಂದು ವರ್ಕನ್ನು ಕೊಡಲಾಗುತ್ತದೆ ಸ್ನೇಹಿತರೆ, ಒಂದು ಕೆಲಸವನ್ನು ಕೊಡಲಾಗುತ್ತದೆ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ನಾನು ಅಲ್ಲಿ ಹೊಸ ಬರ್ತೀನಿ ಸ್ನೇಹಿತರೆ, ಇದು ಲಾಂಗ್ ಫಾರ್ಮ್ ಬರಲಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಕರೆಕ್ಟ್ ಹೇಳ್ತೀನಿ. ನೆಕ್ಸ್ಟ್ ನಾನು ಸಾರಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, LED ಲಾಂಗ್ ಫಾರ್ಮ್ ನೀವು ಬರೆಯುವ ಸ್ನೇಹಿತರೆ, LED ಲಾಂಗ್ ಫಾರ್ಮ್ ಬರೀರಿ. ನೆಕ್ಸ್ಟ್ LD ಲಾಂಗ್ ಫಾರ್ಮ್ ಬರೀ ಸ್ನೇಹಿತರೆ. ನೆಕ್ಸ್ಟ್ PC ಅಂದರೆ ಏನು ಸ್ನೇಹಿತರೆ, ನೆಕ್ಸ್ಟ್ ಸ್ಕ್ಯಾನ್ ಅಂದರೆ ಏನು ನೋಡಿ ಸ್ನೇಹಿತರೆ. ಈಗಾಗಲೇ ನೀವೆಲ್ಲ ಎಕ್ಸಾಮಲ್ಲಿ ಕೇಳಿರುವಂಥ ಕಂಪ್ಯೂಟರ್ ಬಗ್ಗೆ ಎಲ್ಲ ಹೇಳ್ಬೇಕು. ಮುಂದೆ ಬರುವ ಇನ್ನು ವಿಲೇಜ್ ಅಕೌಂಟಿಗೆ 35 ಮಾರ್ಕ್ಸ್ ಕಂಪ್ಯೂಟರ್ ಕೇಳ್ತಾನೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, 35 ಮಾರ್ಕ್ಸ್ ಕಂಪ್ಯೂಟರ್ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್. ಇವೇನು ಅದಾವ ಈಗ, ಇವು ರಿಪೀಟ್ ಆಗಿದೆ ಎಲ್ಲ ಎಕ್ಸಾಮ್ಗಳಲ್ಲಿ. ನೀವು ಮತ್ತೊಮ್ಮೆ ಸರಿ ನೋಡಿಕೊಳ್ಳಿ. ಇನ್ನು ಹಲವಾರು ಲಾಂಗ್ ಫಾರ್ಮ್ಗಳಿದ್ದಾವೆ. ನಾನು ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತೇನೆ ಸ್ನೇಹಿತರೆ. ನೀವು 35 ಮಾರ್ಕ್ಸ್ ವಿಲೇಜ್ ಅಕೌಂಟಿಗೆ ಮುಂದೆ ಬರುವ ಇನ್ನು 2 ತಿಂಗಳಲ್ಲಿ ಎಕ್ಸಾಮ್ ಬರ್ತಾಯಿದೆ ಸ್ನೇಹಿತರೆ. 35 ಮಾರ್ಕ್ಸ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನಾನು ಹಲವಾರು ಕ್ಲಾಸ್ಗಳಿದ್ದಾವೆ ಸ್ನೇಹಿತರೆ, ಮಾಡ್ತೀನಿ. ನೀವು ದಯವಿಟ್ಟು ಈ ಯೂಟ್ಯೂಬನ್ನು ನೀವು ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.
ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಬೆಳೆಸಬೇಕಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.